ಈ ಪ್ರಣಾಳಿಕೆಯಲ್ಲಿ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತುಗಳನ್ನ ಈಡೇರಿಸೋದಕ್ಕೆ 4 ಆಯುರ್ವೇದದಲ್ಲಿ ಹಣವನ್ನ ನಮ್ಮ ಸರ್ಕಾರ ಪ್ರತಿಯೊಂದು ಇಲಾಖೆಯಲ್ಲಿ ಖರ್ಚು ಮಾಡಿದೆ ಅಂತೇಳಿ ಈ ರಾಜ್ಯದ ಜನತೆಗೆ ತಿಳಿಸೋದಕ್ಕೆ ಬಯಸಿದ್ದೇನೆ. ನಮ್ಮ ಆದ್ಯತೆ ಏನು? ಈ ಸರ್ಕಾರದ ಆದ್ಯತೆ ಏನು? ಬಡವರಿಗೆ ಕಾರ್ಯಕ್ರಮ ಕೊಡಬೇಕು. ಪರಿಶಿಷ್ಟ ಜಾತಿ ಜನಾಂಗ, ಹಿಂದುಳಿದ ಜನಾಂಗ, ಅಲ್ಪಸಂಖ್ಯಾತರು ಇವರುಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ನಾನು ವಿವರಣೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ನಾನು ವಿವರಣೆ ಮಾಡಕ್ಕೆ ಹೋಗೋದಿಲ್ಲ. ಯಾರು ಹಳ್ಳಿಯಲ್ಲಿದ್ದಾರೆ, ಬಡವರಿದ್ದಾರೆ, ಸ್ವಾಭಿಮಾನದಿಂದ ಬದುಕೋದಿಕ್ಕೆ ಅವರಿಗೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ಯೋಜನೆಯನ್ನು ತಂದಿದ್ದೇವೆ. 2.5 ಲಕ್ಷ ಕೋಟಿ ರೂಪಾಯಿಯನ್ನ ಈ 4 ವರ್ಷದಲ್ಲಿ ಅವರಿಗಾಗಿ ಖರ್ಚು ಮಾಡ್ತಾ ಇದ್ದೇವೆ. ಇದು ನಿಮಗೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಕಣ್ಣಿಗೆ ಕಾಣಿಸೋದಿಲ್ವಾ? ಬಡವರ ಬಗ್ಗೆ ನಿಮಗೆ ಕಾರ್ಯಕ್ರಮವನ್ನ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಕಾಣಿಸೋದಿಲ್ವಾ? ಅದಕ್ಕಾಗಿ ಇವತ್ತು ಯಾವ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳಿದ್ರೆ, ಆ ಕಾರ್ಯಕ್ರಮಗಳನ್ನ ಜನರಿಗೆ ತಿಳಿಸಬೇಕು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನುಡಿದಂತೆ ನಡೆದಿದ್ದಾರೆ ಅಂತ ಹೇಳಿ ಈ ರಾಜ್ಯದ ಜನತೆಗೆ ತುಮಕೂರಿನಿಂದ ಹೇಳಬೇಕು ಅಂತೇಳಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಿಜ, ನಿಮಗೆ ಸಹಿಸೋದಕ್ಕಾಗೋದಿಲ್ಲ. ಇವತ್ತು 1,52,948 ಜನರಿಗೆ ಹಕ್ಕು ಪತ್ರ ಕೊಡೋದು ನಿಮಗೆ ಸಹಿಸೋದಕ್ಕಾಗೋದಿಲ್ಲ. 16 ವರ್ಷದಿಂದ ಅವರಿಗೆ ಯಾವುದೇ ಹಕ್ಕು ಪತ್ರಗಳಿಲ್ಲ. ನನ್ನದು ಅನ್ನೋದಕ್ಕೆ ಯಾವುದೇ ಅವರಿಗೆ ಹಕ್ಕು ಪತ್ರಗಳು ಇಲ್ಲ, ಕಾಗದ ಪತ್ರಗಳು ಇಲ್ಲ ಅಂದಾಗ ಅದನ್ನ ಇವತ್ತು ಮಾಡಿದ್ರೆ ಸ್ವಾಭಾವಿಕವಾಗಿ ನಿಮಗೆ ಸಹಿಸೋದಕ್ಕಾಗೋದಿಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತೇನೆ, ನಾವು ನಿಮಗೆ ಯಾರಿಗೂ ಸುಳ್ಳು ಹೇಳೋದಕ್ಕೆ ಬಂದಿಲ್ಲ, ನಾವು ಮೋಸ ಮಾಡೋದಕ್ಕೆ ಬಂದಿಲ್ಲ. ನಾವು ಈ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಅಂತ ಹೇಳೋದಕ್ಕೆ ಬಂದಿದ್ದೇವೆ. ಹೊರದೇಶದಿಂದ ಬಂಡವಾಳ ಹೂಡಿದ್ದಾರೆ. ಕರ್ನಾಟಕದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಬಂಡವಾಳವನ್ನ ಇವತ್ತು ಕರ್ನಾಟಕದಲ್ಲಿ ಹೂಡಿದ್ದಾರೆ.